ಈಗ ಅಗ್ನಿಹೋತ್ರದ ಒಂದು ಪ್ರಕ್ರಿಯೆ ಹೇಗಿರಬೇಕು ಅನ್ನೋದು ಮಾಡ್ತಾ ಇದೀವಿ. ಸೊ ಈಗ ಸೂರ್ಯಾಸ್ತಮ ಸಮಯ ಆಗಿರೋದ್ರಿಂದ ಎರಡನೇ ಮಂತ್ರ ಅಂದ್ರೆ ಸಂಜೆ ಕಾರ್ಯಕ್ರಮದ ಒಂದು ಮಂತ್ರವನ್ನೇ ನಾವು ತಗೊಳ್ತಾ ಇದ್ವಿ. ಮೊದಲಿಗೆ ದೇಸಿ ಹಸುವಿನ ಬ್ರಣಿ, ಇದನ್ನ ತುಂಡು ಮಾಡಿ ನಾವು ಜೋಡಿಸ್ಕೊಳ್ಬೇಕು. ಮೊದಲಿಗೆ ಒಂದು ಸಣ್ಣ ಪೀಸನ್ನ ತುದಿ ಕೆಳಭಾಗದಲ್ಲಿ ಇಡಬೇಕು. ಅದಾದ ಮೇಲೆ ಇನ್ನೊಂದು ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡಿ ನೀವು ಸುತ್ತಲೂ ಅದನ್ನ ಜೋಡಿಸ್ತಾ ಬರಬೇಕು. ಹೀಗೆ ಚೌಕ ರೂಪದಲ್ಲಿ ಅದನ್ನ ಜೋಡಿಸ್ಕೊಳ್ಬೇಕು. ಈಗ ಜೋಡಿಸ್ಕೊಂಡ ನಂತರ ಅದು ನಾನು ಪ್ರಜ್ವಲಿಸ್ಕೊಳ್ಳೋದಕ್ಕೆ ನಾನೊಂದು ಪಚಕರ್ಪೂರವನ್ನು ಬಳಸ್ತಾ ಇದ್ದೀನಿ. ಇಲ್ಲದೆ ಹೋದ್ರೆ ಪಚಕರ್ಪೂರ ಬೇಡ ಅಂತಂದ್ರೆ ನೀವು ಈ ತುಪ್ಪದ ಬತ್ತಿಯನ್ನು ಕೂಡ ರೆಡಿ ಮಾಡಿಕೊಂಡು ಅದರಿಂದ ಕೂಡ ಪ್ರಜ್ವಲಿಸ್ಕೋಬಹುದು. ಹೀಗೆ ಪಚಕರ್ಪೂರವನ್ನ ಅಲ್ಲಲ್ಲಿ ಜೋಡಿಸ್ಕೊಳ್ಳೋದ್ರಿಂದ ನಿಮ್ಗೆ ಸಹಜವಾಗಿ ಈ ಒಂದು ಪ್ರಜ್ವಲನೆ ಚೆನ್ನಾಗಿರುತ್ತೆ, ಪ್ಲಸ್ ಈ ಭರಣಿ ಉರಿಯುತ್ತೆ. ಇದ್ರ ಜೊತೆಯಲ್ಲಿ ಒಂದು ಭರಣಿಯನ್ನ ತುಪ್ಪ ಮಾಡ್ಕೋಬೇಕು. ತುಪ್ಪದಲ್ಲಿ ಅದ್ದಿರುವಂತ ಒಂದು ಭರಣಿಯನ್ನ ಮಧ್ಯದಲ್ಲಿ ಇಟ್ಕೊಳ್ಬೇಕು. ಈಗ ನಾವು ಇಷ್ಟು ಮಾಡ್ಕೊಂಡಿದೀವಿ. ಈಗ ಪ್ರಜ್ವಲ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದೆ. ಇದಕ್ಕೆ ಒಂದು ಆ್ಯಪ್ ಕೂಡ ಇದೆ. ಅಗ್ನಿಹೋತ್ರ ಆ್ಯಪ್ನಲ್ಲಿ ಓಪನ್ ಮಾಡಿಕೊಂಡ್ರೆ ನಿಮಗೆ ಯಾವ ಸಮಯಕ್ಕೆ ಅಗ್ನಿಹೋತ್ರವನ್ನ ಮಾಡಬೇಕು ಸರಿಯಾದ ಸಮಯವನ್ನು ತೋರಿಸುತ್ತೆ. ಒಂದು. ಎರಡನೇದು ಮಂತ್ರದಲ್ಲಿ ಮಂತ್ರವನ್ನು ಯಾವುದು ಪಠಿಸಬೇಕು ಅದರದ ರೆಕಾರ್ಡಿಂಗ್ ಕೂಡ ಇರುತ್ತೆ ಮತ್ತು ಅದರ ಸಾಹಿತ್ಯ ಕೂಡ ಇರುತ್ತೆ. ಮತ್ತು ಅಗ್ನಿಹೋತ್ರದ ಕೆಲವು ವಿವರಣೆಗಳು ಈ ಆ್ಯಪ್ನಲ್ಲಿ ನಿಮ್ಗೆ ದೊರೆಯುತ್ತೆ. ಅದು ನಿಮಗೆ ಸಹಕಾರಿಯಾಗಿ ಯಾರಿಗೆ ಪ್ರಾರಂಭ ದಿನಗಳಲ್ಲಿ ಮಾಡ್ತಾರೆ ಅವ್ರಿಗಿದು ಉಪಯುಕ್ತವಾದಂಥ ಆ್ಯಪ್. ಸೊ ಅಗ್ನಿಹೋತ್ರ ಆ್ಯಪ್ನ ವಿಶ್ವ ಅಗ್ನಿಹೋತ್ರ ಆ್ಯಪ್ನ ನೀವು ಬಳಸ್ಕೊಂಡ್ರೆ ಇದು ಸರಿಯಾದ ಸಮಯ ಎಲ್ಲ ತೋರಿಸ್ಕೊಡುತ್ತೆ ನಿಮಗೆ. ಇದಿಷ್ಟು ವಸ್ತುಗಳಾದ್ಮೇಲೆ ನಾನಿಲ್ಲಿ ಇನ್ನು ಉಳಿದಿದ ವಸ್ತು ಅಂದ್ರೆ ತುಪ್ಪ, ದೇಸಿ ಹಸುವಿನ ತುಪ್ಪ ಮತ್ತು ಪೂರ್ಣ ಪಾಲಿಶ್ ಆಗದಿರುವಂಥ ಅಕ್ಕಿ. ಈ ಎರಡನ್ನ ನಾನು ತುಪ್ಪದಲ್ಲಿ ಮಿಶ್ರಣ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ವಸ್ತುಗಳು ನಾನೀಗ ಬಳಸ್ಕೊಂಡು ಈ ಒಂದು ಸಂಜೆಯ ಅಗ್ನಿಹೋತ್ರದ ಕಾರ್ಯವನ್ನ ನಾವೀಗ ಶುರು ಮಾಡೋಣ. ಪ್ರಾರಂಭದಲ್ಲಿ ಇದಕ್ಕೆ ಪ್ರಜ್ವಲನ. ಇದರಲ್ಲಿ ಮುಖ್ಯವಾಗಿ ಅಂದ್ರೆ ಈ ಇಷ್ಟು ವಸ್ತು ಬಿಟ್ಟು ಇನ್ನೇನು ಹಾಕಬಾರ್ದು. ಬೆಂಕಿಯನ್ನು ಕೂಡ ತಾಕಿಸಿದ ಮೇಲೆ ಈ ಕಡ್ಡಿಯನ್ನು ಕೂಡ ಹಾಕಬಾರ್ದು. ಆಗ ಮಾತ್ರ ಈ ಒಂದು ಭಸ್ಮ ಇದೆಯಲ್ಲ, ಈ ಭಸ್ಮ ನಿಮಗೆ ಮೆಡಿಸಿನ್ ಆಗಿ ಪರಿವರ್ತನೆ ಆಗುತ್ತೆ. ಎಷ್ಟು ಪರಿಣಾಮಕಾರಿ ಅಂದ್ರೆ ಈ ಭಸ್ಮವನ್ನು ಸಣ್ಣದಾಗಿ ಒಂದು ಪೊಟ್ಟದಲ್ಲಿ ಕಟ್ಟಿ ತಲೆದಿಂಬಲ್ಲಿ ಇಟ್ಟರೆ ಒಳ್ಳೆ ನಿದ್ದೆ ಬರುತ್ತೆ. ಇವತ್ತಿನ ಸಮಸ್ಯೆ ಏನಂತ ಹೇಳಿದ್ರೆ ವೀಕ್ಷಕರೇ, ನಿದ್ದೆ ಸಮಸ್ಯೆ. ನಿದ್ದೆವೇ ಇಲ್ಲದೆ ಅಂತೇಳಿ ಸಾಕಷ್ಟು ಜನ ಒದ್ಲಾಡ್ತಿರ್ತಾರೆ. ಈ ಭಸ್ಮವನ್ನ ಜಸ್ಟ್ ನಿಮ್ ತಲೆದಿಂಬಲ್ಲಿ ಇಟ್ಟರೆ ಸಾಕು, ನಿದ್ದೆ ಬರುತ್ತೆ. ಇದನ್ನ ಸಣ್ಣದಾಗಿ ಪುಡಿಯನ್ನ ನೀರಿನಲ್ಲಿ ಕಲಸಿ ಕುಡಿದ್ರೆ ಹೊಟ್ಟೆಗೆ ಸಂಬಂಧಪಟ್ಟಂತ ಉದರ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂತ ಎಲ್ಲ ಗ್ಯಾಸ್ಟ್ರಿಕ್, ಅಸಿಡಿಟಿ ಇವೆಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಈ ರೀತಿ ಅದ್ಭುತವಾದಂತ ಈ ಭಸ್ಮ ಸಿದ್ಧ ಆಗುತ್ತೆ. ಇದನ್ನ ನೀವು ಗಿಡಕ್ಕೆ ಏನಾರ ಹಾಕಿದ್ರೆ ಒಂದು ಕ್ರಿಮಿ ಕೀಟಗಳಿಂದ ತುಂಬಿದ ಗಿಡ, ಹಾಳಾಗ್ತಿರೋ ಗಿಡ ಮತ್ತೆ ಚೆಗಿರುತ್ತೆ. ಅಷ್ಟು ನೀವು ಪರಿಣಾಮ ನೀವು ನೋಡ್ಬೋದು. ಸಾಮಾನ್ಯವಾಗಿ ಗಿಡಗಳಿಗೆ ಹುಳ ಕಟ್ಕೊಂಡ್ಬಿಡುತ್ತೆ, ಹುಳ ಬಂದ್ಬಿಡುತ್ತೆ. ಅಥವಾ ಗಿಡ ಹಾಳಾಗಿದೆ ಅಂತ ಇಟ್ಕೊಳ್ಳಿ, ಇದನ್ನ ಆ ಜಾಗದಲ್ಲಿ ಹಾಕಿ ನೀರು ಹಾಕಿ ಚಿಗುರುತ್ತೆ. ಮತ್ತೆ ಇದನ್ನ ಈ ಪುಡಿಯನ್ನ ನೀವು ಸುಮ್ಮನೆ ಆ ಗಿಡಗಳ ಮೇಲೆ ಎರಚಿದ್ರೆ ಸಾಕು, ಅಲ್ಲಿ ಗಿಡದ ಸುತ್ತಲೂ ಆಗಿರುವಂತ ಹುಳಗಳು ಹೋಗುತ್ತೆ, ಗಿಡ ಚೆನ್ನಾಗಿ ಬೆಳೆಯುತ್ತೆ. ಇದನ್ನು ನೀವು ಕೂಡ ಇದರಲ್ಲಿ ಲಾಭಗಳು ನೀವು ನೋಡ್ಬೋದು. ಹಾಗಾಗಿ ಇದು ಇಷ್ಟು ವಸ್ತು ಬಿಟ್ಟು ಬೇರೆ ಯಾವುದನ್ನು ವಸ್ತುಗಳು ಅಲ್ಲಿ ಹಾಕಬಾರ್ದು. ಈಗ ಅದರ ಪ್ರಜ್ವಲನ ಕೊಡೋಣ. ಹೀಗೆ ಪ್ರಜ್ವಲಿಸದ ಕೊಡುವಾಗ ಬೇಕಾದ್ರೆ ನಾವು ಒಂದು ಮಂತ್ರವನ್ನ, ಅಗ್ನಿಗೆ ಸಂಬಂಧಪಟ್ಟಂತ ಮಂತ್ರವನ್ನ ನಾವು ಹೇಳ್ಬೋದು. ಅಥವಾ ಸಂಜೆ ಸಮಯ ಆಗಿರೋದ್ರಿಂದ ಸಂಜೆ ಯಾವುದೋ ನಮ್ಮ ಮಂತ್ರವನ್ನ ನಾವು ಕೂಡ ಪಠಿಸ್ಬೋದು. ನಾವಿಲ್ಲಿ ಅಸತೋಮ ಸದ್ಗಮಯವನ್ನ ಮಂತ್ರವನ್ನ ಪಠಿಸ್ತಾ ಇದ್ದೀನಿ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ
ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹೀಗೆ ಪ್ರಾರಂಭದಲ್ಲಿ ಅಗ್ನಿ ಮಂತ್ರ ಅಥವಾ ಶಾಂತಿ ಮಂತ್ರವನ್ನು ನಾವು ಪಠಿಸುವಂಥದ್ದು. ಅದಾದ ಮೇಲೆ ಈ ಸೂರ್ಯಾಸ್ತಮ ಸಮಯ ನೀವು ಆ್ಯಪ್ನಲ್ಲಿ ನೋಡುವಾಗ ಅದು ತೋರಿಸುತ್ತೆ ಎಷ್ಟು ನಿಮಿಷ, ಪ್ರತಿದಿನ ಅದು ಬದಲಾವಣೆ ಇರುತ್ತೆ. ಆ ಬದಲಾವಣೆಯ ಸಮಯವನ್ನು ನಿಮಗೆ ತೋರಿಸುತ್ತೆ. ಆ ಸಮಯಕ್ಕೆ ನಾವು ಎದುರು ನೋಡುವಂಥದ್ದು. ಆ ಸಮಯದಲ್ಲಿ ನಾವು ಆ ಸರಿಯಾದ ಸಮಯಕ್ಕೆ 2 ಆಹುತಿಗಳನ್ನು ಕೊಡಬೇಕು. ಮೊದಲನೇ ಆಹುತಿಯಲ್ಲಿ ಅಕ್ಕಿ ಮತ್ತು ತುಪ್ಪ 2 ಮಿಶ್ರಣ ಆಗಿರುವಂಥ ಒಂದು ಆಹುತಿಯನ್ನು ಸಿದ್ಧ ಮಾಡಿಕೊಡ್ಬೇಕು. ಸಂಜೆ ಸಮಯ ಆಗಿರೋದ್ರಿಂದ ಓಂ ಅಗ್ನೇಯೇ ಸ್ವಾಹ ಅಗ್ನೇಯೇ ಇದಂ ನಮಃ. ಎರಡನೇ ಮಂತ್ರ ಓಂ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ. ಇದಾದ ಮೇಲೆ ನಿಧಾನವಾಗಿ ಕೈಗಳು ನಮಸ್ಕಾರ ಸ್ಥಿತಿಗೆ ತಂದು ಈ ಒಂದು ಅಗ್ನಿಯ ಮುಂದೆ ಮೃದುವಾಗಿ ಕಣ್ಣಿನ ರೆಪ್ಪೆಯನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿ. ನಿಮ್ಮ ಕುಲದೇವತೆ ಪ್ರಾರ್ಥನೆ ಆಗಿರ್ಬೋದು, ಇಷ್ಟದೇವತೆಯ ಪ್ರಾರ್ಥನೆ ಆಗಿರ್ಬೋದು, ಅಥವಾ ನೀವು ಎಲ್ಲಿ ವಾಸ ಮಾಡ್ತಿರೋ ಅಲ್ಲಿಯ ಗ್ರಾಮ ದೇವತೆಯ ಪ್ರಾರ್ಥನೆ ಕೂಡ ಮಾಡ್ಕೊಳ್ಳಿ. ಪ್ರಾರ್ಥನೆಯ ನಂತರ ಕೈಗಳಿಗೆ ಚಿನ್ಮುದ್ರೆಯಲ್ಲಿ ತಗೊಂಡು ಬಂದು ನಿಧಾನವಾಗಿ ಬೆನ್ನು ನೇರ ಮಾಡಿಕೊಂಡು ಈ ಒಂದು ಮಂತ್ರೋಚ್ಚಾರಣೆ ಹಾಗೆ ಈ ಒಂದು ಪ್ರಜ್ವಲಿಸಿರುವಂಥ ಬೆಳಕು ಮತ್ತು ಅದರಿಂದ ಹೊರಹೊಮ್ಮುತ್ತಿರುವಂಥ ಶಾಖ, ಈ 3ರ ಸಮ್ಮಿಲನದಲ್ಲಿ ನಿಮ್ಮ ಶರೀರದ ಮೇಲೆ ಆಗ್ತಿರುವಂಥ ಪರಿಣಾಮವನ್ನು ಗಮನಿಸ್ತಾ ಹೋಗಿ. ಹಾಗೆ ಧ್ಯಾನ ಸ್ಥಿತಿಯಲ್ಲಿ ಅದಾದ ಮೇಲೆ ನಿಧಾನವಾಗಿ ನಿಮ್ಮ ದೃಷ್ಟಿಯನ್ನು ಆ ಅಗ್ನಿಯ ಮೇಲೆ ಕೇಂದ್ರೀಕರಿಸ್ಕೊಳ್ಳಿ. ಇದರಿಂದ ನಿಮ್ಮ ಕಣ್ಣಿನ ದೋಷ, ಕಣ್ಣಿಗೆ ಪೊರೆ ಕಟ್ಟುವಂಥದ್ದು, ಕಣ್ಣಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇದಾದ ಮೇಲೆ ಸತ್ಕರ್ಮವನ್ನು ನಾವು ಮಾಡೋದ್ರಿಂದ, ಒಳ್ಳೆಯ ಕಾರ್ಯಗಳು ಆಗೋದ್ರಿಂದ ಒಂದು ಮಂತ್ರವನ್ನು ನಾವಿಲ್ಲಿ ಪಠಿಸ್ಬೋದು. ಸತ್ಯಂ ಶರಣಂ ಗಚ್ಛಾಮಿ, ಸತ್ಯಂ ಶರಣಂ ಗಚ್ಛಾಮಿ, ಸತ್ಯಂ ಶರಣಂ ಗಚ್ಛಾಮಿ, ಸತ್ಯಂ ಧರ್ಮಂ ಗಚ್ಛಾಮಿ, ಸತ್ಯಂ ಶರಣಂ ಗಚ್ಛಾಮಿ, ಸತ್ಯಂ ಶರಣಂ ಧರ್ಮಂ ಗಚ್ಛಾಮಿ, ಸತ್ಯಂ ಶರಣಂ ಸಂಗಂ ಗಚ್ಛಾಮಿ, ಸತ್ಯಂ ಸಂಗಂ ಶರಣಂ ಗಚ್ಛಾಮಿ. 3ನೇ ಸಾಲಲ್ಲಿ ಸತ್ಯಂ ಸಂಗಂ ಗಚ್ಛಾಮಿ, ಸತ್ಯಧರ್ಮ ಶರಣಂ ಗಚ್ಛಾಮಿ. ಹೀಗೆ ಸತ್ಯ, ಧರ್ಮ ಹಾಗೂ ಸಂಘ ಈ 3 ಕೂಡ ನಮಗೆ ತುಂಬ ಪ್ರಮುಖವಾಗಿರುವಂಥದ್ದು. ಸತ್ಯ ಮಾರ್ಗದಲ್ಲಿ ನಾವು ನಡೆಯುವಂಥದ್ದು, ಹಾಗೆ ಧರ್ಮ ಮಾರ್ಗದಲ್ಲಿ ನಡೆಯುವಂಥದ್ದು, ಹಾಗೆ ಸಂಘ ಅಂತ ಹೇಳಿದ್ರೆ ಸಮೂಹ,
ಸೊ ಅವುಗಳಲ್ಲಿ ಮಧ್ಯದಲ್ಲಿ ನಮ್ಮನ್ನು ನಾವು ನಡೆಸ್ಕೊಳ್ಳುವಂಥದ್ದು. ಈ ಮೂರು ಕೂಡ ತುಂಬ ಪ್ರಮುಖವಾಗಿರುವಂಥದ್ದು. ಹಾಗಾಗಿ ಹಿರಿಯರು ಹಿಂದೆ ಹೇಳುವಾಗ ನಮಗೆ 4 ಚತುರ್ಮಾರ್ಗಗಳನ್ನು ಹೇಳಿದ್ದಾರೆ, 4 ಧರ್ಮಗಳು. ಅದರಲ್ಲಿ ಚತುರ್ಪುರುಷಾರ್ಥ ಅಂತ ನಾವು ಕರಿತೀವಿ. ಅದರಲ್ಲಿ ನಾವು ನೋಡೋದಾದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಮತ್ತು ಮೋಕ್ಷದ ಯೋಚನೆಯೇ ಇವತ್ತಿನ ದಿನಗಳಲ್ಲಿ ಬಿಟ್ಟೋಗಿದೆ. ಏನಿದ್ರು ಇವತ್ತು ಗಳಿಸುವಂಥದ್ದು, ಅದನ್ನು ಅನುಭವಿಸುವಂಥದ್ದು. ಅಂದರೆ ಅರ್ಥ ಅಂದರೆ ಗಳಿಸುವಂಥದ್ದು. ಸೊ ಅದನ್ನು ಕಳಿಸಿದ್ವಿ. ಕಾಮ ಅಂದರೆ ಭೋಗಿಸುವಂಥದ್ದು. ಈ 2 ಕೆಲಸ ಮಾತ್ರ ಇವತ್ತಿನ ಜೀವನದಲ್ಲಿ ನಡೀತಾ ಇದೆ. ಆ ಮೊದಲು ಮತ್ತು ಕೊನೆಯ ಹಂತವನ್ನು ನಾವು ಮರ್ತಿದ್ದೀವಿ. ಸೊ ಹಾಗಾಗಿ ಈ 2 ಕೂಡ ತುಂಬ ಪ್ರಮುಖವಾಗಿರುತ್ತದೆ. ಇವೆಲ್ಲವೂ ಧರ್ಮ ಕಾರ್ಯಗಳು. ಇನ್ನೊಬ್ಬರಿಗೆ ಎಲ್ಲವೂ ಪರಿಸರ ಚೆನ್ನಾಗಿರಬೇಕು, ಎಲ್ಲರೂ ಆರೋಗ್ಯವಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅನ್ನುವಂಥ ಒಂದು ಒಳ್ಳೆಯ ಪರಿಕಲ್ಪನೆ ನಮ್ಮ ಸನಾತನ ಧರ್ಮದ್ದು. ಹಾಗಾಗಿ ಈ ಮಂತ್ರ ನಮ್ಮತನವನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ, ನಮ್ಮ ಒಳಗಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ಹಾಗೆ ಸಮಾಜದಲ್ಲಿ ನಡವಳಿಕೆಯನ್ನು ಚೆನ್ನಾಗಿ ಮಾಡುತ್ತೆ. ಸೊ ಹಾಗಾಗಿ ಈ ಮಂತ್ರವನ್ನು ಪಠಿಸಬೇಕು. ಕೊನೆಯದಾಗಿ ಅಗ್ನಿ ಮುಂದೆ ಹೇಳುವಂಥ ಮಂತ್ರ ಬಹಳ ಪರಿಣಾಮವನ್ನು ಕೊಡುತ್ತೆ. ಹಾಗಾಗಿ ಈ ಕಾರ್ಯಕ್ರಮ ಹೆಚ್ಚು ಆಗಬೇಕು, ಮತ್ತೆ ಪುನರಾವರ್ತನೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಮಂತ್ರವನ್ನು ಹೇಳಿ ಮುಕ್ತಾಯ ಮಾಡೋದು. ಯಜ್ಞಂ ಧರ್ಮಂ ಚರಾಮಿ, ದಾನಂ ಧರ್ಮಂ ಚರಾಮಿ, ತಪೋ ಧರ್ಮಂ ಚರಾಮಿ, ಸ್ವಾಧ್ಯಾಯ ಧರ್ಮಂ ಚರಾಮಿ, ಕರ್ಮಂ ಧರ್ಮಂ ಚರಾಮಿ. ಹೀಗೆ ನನಗೆ ಮತ್ತೊಮ್ಮೆ ಈ ಒಂದು ಯಜ್ಞವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡು. ಹಾಗೆ ದಾನ ಧರ್ಮದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಳೋಂಗೆ ಮಾಡು. ಯಾಕಂದರೆ ಆರ್ಥಿಕವಾಗಿ ಬೆಳೀತಾ ಬರ್ತೀವಿ, ಹಾಗಾಗಿ ಆ ಕೆಲಸವನ್ನು ನಾವು ಮಾಡಬೇಕು. ಇಲ್ಲದೆ ಹೋದರೆ ಅದು ನಮ್ಮನ್ನು ಒಂದು ಅಹಂಭಾವಕ್ಕೆ, ಅಹಂಕಾರಕ್ಕೆ ತೊಗೊಂಡೋಗ್ಬಿಡುತ್ತೆ. ಹಾಗಾಗಿ ದಾನ ಧರ್ಮವನ್ನು ಮಾಡೋದ್ರಿಂದ ಕೂಡ ನಮ್ಮೊಳಗೆ ಆ ಒಂದು ಮನಸ್ಸು ಬಹಳ ಪ್ರಸನ್ನತೆಯಿಂದ ಇರುತ್ತೆ. ಮೂರನೇದಾಗಿ ತಪವನ್ನು ಮಾಡಬೇಕು. ನಮ್ಮಲ್ಲಿರುವಂಥ ಒತ್ತಡವನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ, ನಮ್ಮಲ್ಲಿರುವಂಥ ಒಂದು ಪ್ರೆಷರನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ತಪವನ್ನು ಅಂದರೆ ಮೆಡಿಟೇಷನ್ನ ಮಾಡಬೇಕು. ಮೂರನೇದಾಗಿ ಸ್ವಾಧ್ಯಾಯದಲ್ಲಿ 2 ಅರ್ಥ ಇದೆ. ಒಂದು ಅರ್ಥ ಗ್ರಂಥಗಳನ್ನು ಅಧ್ಯಯನ ಮಾಡುವಂಥದ್ದು. ಎರಡನೇದು ನಿನ್ನ ಇಡೀ ದಿನದ ನಡವಳಿಕೆ ಹೇಗಿತ್ತು, ಇಡೀ ದಿನ ನೀನು ಹೇಗೆ ವ್ಯವಹರಿಸಿದೆ, ಯಾವ ರೀತಿ ಮಾತಾಡಿದೆ, ಯಾವ ರೀತಿ ನಿನ್ನ ನಡವಳಿಕೆಗಳು ಇತ್ತು, ಅದನ್ನು ಒಮ್ಮೆ ನೆನಪು ಮಾಡ್ಕೊಳ್ಳೋದು. ಯಾವುದು ಸರಿ ಇಲ್ವೋ ಸರಿ ಮಾಡ್ಕೊಳ್ಳೋದು, ಯಾವುದು ಚೆನ್ನಾಗಿತ್ತೋ ಅದನ್ನು ಮುಂದುವರಿಸೋದು. ಇನ್ನೊಬ್ಬರನ್ನ ಮಾತಾಡುವಾಗ ನಾವು ಹೀಯಾಳಿಸಿ ಮಾತಾಡಿರ್ಬೋದು, ಇನ್ನೊಬ್ಬರ ತೆಗಳಿರ್ಬೋದು, ಇನ್ನೊಬ್ಬರಿಗೆ ಅವಮಾನ ಮಾಡಿರ್ಬೋದು ಮಾತಿನಿಂದ. ಹಾಗೆ ನಿನ್ನ ಇಡೀ ದಿನದ ನಡವಳಿಕೆಯನ್ನು ಒಮ್ಮೆ ನೋಡುವುದು, ಅದನ್ನು ಚೆನ್ನಾಗಿ ಮಾಡ್ಕೋಬೇಕು. ಅದು ಸ್ವ ಅಧ್ಯಾಯ. 5ನೇದಾಗಿ ಕರ್ಮಂ ಧರ್ಮಂ ಚರಾಮಿ, ಅಂದರೆ ಕರ್ಮವನ್ನು ಚೆನ್ನಾಗಿ ಮಾಡುವ ಕೆಲಸದಲ್ಲಿ ತುಂಬ ಸಂತೃಪ್ತವಾಗಿ ಖುಷಿಯಿಂದ ಕೆಲಸವನ್ನು ಮಾಡು. ಅದು ಸಣ್ಣದು ದೊಡ್ಡದು ಅಂತ ಲೆಕ್ಕಿಸ್ಬೇಡ, ಅದನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡು. ಈಗ ನಾವು ಕೆಲಸ ಮಾಡ್ತಾ ಇರ್ತೀವಿ, ಯಾರ್ದೋ ಮಾಡ್ತಾ ಇದ್ದೀನಿ, ಏನಕ್ಕೆ ಮಾಡಬೇಕು ಅನ್ನೋದು ರೀತಿಯಲ್ಲಿ ನಾವು ಯೋಚನೆ ಮಾಡ್ತೀವಿ. ಖಂಡಿತ ಆ ಭಾವ ಬಿಟ್ಟು ಈ ಕೆಲಸ ನನ್ನದು, ಸಣ್ಣದು ಅಂತ ನೋಡಬೇಡ, ದೊಡ್ಡದು ಅಂತ ನೋಡಬೇಡ, ಆ ಕೆಲಸವನ್ನು ಮನಸ್ಫೂರ್ತಿಯಾಗಿ ಖುಷಿಯಿಂದ ಮಾಡು. ಕರ್ಮಂ ಧರ್ಮಂ ಚರಾಮಿ. ಈ 5 ಅಂಶವನ್ನು ಈ ಅಗ್ನಿ ಮುಂದೆ ಹೇಳೋದ್ರಿಂದ ಅದು ಮತ್ತೊಮ್ಮೆ ಅವಕಾಶವನ್ನು ಕೊಡು ಅಂತ ನಾವು ಹೇಳ್ತಾ ಇದ್ದೀವಿ. ಯಜ್ಞ ಮಾಡೋದಕ್ಕೆ ಇನ್ನೊಂದು ಅವಕಾಶ ಕೊಡು ನನಗೆ ಅಂತ ಹೇಳಿ. ಈಗ 5 ಅಂಶವನ್ನು ಕೊಡೋದ್ರಿಂದ ಆಯುಷ್ ವೃದ್ಧಿ ಆಗುತ್ತೆ. ಯಾವಾಗ ಅಗ್ನಿ ಮುಂದೆ ಹೇಳಬೇಕು, ಅಗ್ನಿ ಅದನ್ನು ಪ್ರಸಾದಿಸುತ್ತೆ ನಮಗೆ. ಮತ್ತೊಂದು ಅವಕಾಶ ಕೊಡೋದ್ರಿಂದ ನಿನಗೆ 1 ಡೇ ಹೇಳ್ಕೊಂಡೋಗ್ತದೆ, ಆಯುಷ್ನಲ್ಲಿ ಎಳಿತು. ಹಾಗಾಗಿ ಅಗ್ನಿಹೋತ್ರದಲ್ಲಿ ನೀವು ಮಾಡೋದ್ರಿಂದ ಆಯುಷ್ ಜಾಸ್ತಿ ಆಗುತ್ತೆ. ಯಾರಿಗೋ ಅನಾರೋಗ್ಯದಲ್ಲಿದ್ದಾರೆ, ಅವ್ರ ಹೆಸರು ಹೇಳಿ ಮಾಡಿ, ಅವ್ರಿಗೆ ಆರೋಗ್ಯ ಬರುತ್ತೆ. ಇದು ನನ್ನ ಸ್ವಂತ ಅನುಭವ, ಅದರದ್ದು ಅನುಭವನ ನಾನು ನೋಡ್ತೀನಿ. ಹೀಗೆ ಅದ್ಭುತವಾದಂಥ ಅಗ್ನಿಹೋತ್ರ. ಅದು ಮುಕ್ತಾಯ ಆದಮೇಲೆ ಒಂದು ನಮಸ್ಕಾರವನ್ನು ಸಲ್ಲಿಸಿ, ಒಂದು ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣಾ ನಮಸ್ಕಾರ ಮಾಡಿ, ಇಷ್ಟು ನೀವು ಮಾಡಿದ್ರೆ ಸಾಕು. ಇದಕ್ಕೆ ನೀವು ತಗೊಳ್ಳೋಂಥ ಸಮಯ ಇದೇ. ಧನ್ಯವಾದ ವೀಕ್ಷಕರೇ, ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಅಗ್ನಿಹೋತ್ರದ ಅದ್ರ ಬಗ್ಗೆ ಸುಮಾರು ಹೊತ್ತು ನಮ್ಮ ಜೊತೆ ಮಾತಾಡಿ ಅದನ್ನು ಹೇಗೆ ಮಾಡೋದು ಅನ್ನೋದು ಕೂಡ ನಮಗೆ ಒಂದ್ಸತಿ ತೋರಿಸ್ಕೊಟ್ಟಿದ್ದಾರೆ. ಈ ವಿಡಿಯೋ ತುಂಬ ನಿಮ್ಗೆಲ್ಲರಿಗೂ ಸಹಾಯಕಾರಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ. ಥ್ಯಾಂಕ್ಸ್ ವಿತ್ ಅಂಕಲ್ಗೆ. ನಮಸ್ಕಾರ.